Good morning, students. In the last period, solve the linear programming problem graphically. So, in the previous set of the problems, maximize or minimize z is equal to something is given and subject to the constraints ಅನ್ನು ಕೊಟ್ಟಿರ್ತಾನೆ. ಸೊ ಇವಾಗಿನ ಈ ಪ್ರಾಬ್ಲಮ್ದಲ್ಲಿ ಮ್ಯಾಕ್ಸಿಮಮ್ ಆ್ಯಂಡ್ ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಅಂತ ಏನೂ ಕೊಡೋಂಗಿಲ್ಲ. ಸಬ್ಜೆಕ್ಟ್ ಟು ದ ಕನ್ಸ್ಟರೆಂಟ್ಸನ್ನು ಕೊಡೋಂಗಿಲ್ಲ. ಸೊ ಎಕ್ಸ್ ವೈ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಝೀರೋನೂ ಇಲ್ಲ. ಸೊ ಫಸ್ಟ್ ಪ್ರಾಬ್ಲಮ್ ಒನ್ ಕೈಂಡ್ ಆಫ್ ದಟ್ ಈಸ್ ಅ ಕೇಕ್. ಕೆಲವೊಂದು ಪ್ರಾಬ್ಲಮ್ ಕೇಕ್ ಮೇಲಿದ್ದಾವೆ, ಕೆಲವೊಂದು ಪ್ರಾಬ್ಲಮ್ ನಟ್ ಆ್ಯಂಡ್ ಬೋಲ್ಟ್ ಮೇಲಿದ್ದಾವೆ, ಕೆಲವೊಂದು ಪ್ರಾಬ್ಲಮ್ ಫ್ಯಾಬ್ರಿಕೇಟಿಂಗ್ ಆ್ಯಂಡ್ ಫಿನಿಶಿಂಗ್ ಮೇಲದ, ಇನ್ನು ಕೆಲವೊಂದು ಪ್ರಾಬ್ಲಮ್ ದಟ್ ಈಸ್ ಸೊಸೈಟಿ ಮೇಲೆ, ಕೋಆಪರೇಟಿವ್ ಸೊಸೈಟಿ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಇವೆಲ್ಲ ಪ್ರಾಬ್ಲಮ್ಸ್ದಲ್ಲಿ ಮ್ಯಾಕ್ಸಿಮೈಸ್ ಆ್ಯಂಡ್ ಮಿನಿಮೈಸ್ ಅಂತ ಏನೂ ಕೊಟ್ಟಿರೋಂಗಿಲ್ಲ. ಸಬ್ಜೆಕ್ಟ್ ಟು ದ ಗಿವನ್ ಕನ್ಸ್ಟರೆಂಟ್ಸನ್ನು ಏನೂ ಕೊಟ್ಟಿರೋಂಗಿಲ್ಲ. ಪ್ರಾಬ್ಲಮನ್ನು ಒಂದೆರಡು ಸಲ ಓದಿಬಿಟ್ಟು ಸೊ ಯು ಹ್ಯಾವ್ ಟು ಪ್ರಿಪೇರ್ಡ್ ಒನ್ ಟೇಬಲ್. ಆ ಟೇಬಲನ್ನು ಪ್ರಿಪೇರ್ ಮಾಡಿಬಿಟ್ಟು ಸೊ ಟೇಬಲ್ದಿಂದ ಸೊ ಗಿವನ್ ಮೊದಲೇನು ಬರೀರಿ, ಸೊ ಮ್ಯಾಕ್ಸಿಮೈಸ್ ಅದನು ಅಥವಾ ಮಿನಿಮೈಸ್ ಅದನು ಜಡ್ ಈಸ್ ಈಕ್ವಲ್ ಟು ಬರೀರಿ. ಸಬ್ಜೆಕ್ಟ್ ಟು ದ ಕನ್ಸ್ಟರೆಂಟ್ಸ್, ಅಲ್ಲೇನು ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಾನ ಅವು ಕನ್ಸ್ಟರೆಂಟ್ಸನ್ನು ಬರೆದ್ಬಿಟ್ಟು ಆಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಸೆಡೆಡ್ ಪಾರ್ಟನ್ನು ರೀಜನ್ ಮಾಡಿ ಮ್ಯಾಕ್ಸಿಮಮ್ ನಂಬರ್ ಆಫ್ ದಟ್ ಈಸ್ ಎಷ್ಟು ಬರುತ್ತೆ ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟನ್ನು ಪ್ರಾಬ್ಲಮನ್ನು ಒಂದು ಎರಡು ಸಲ ಓದಿ. ಒನ್ ಕೈಂಡ್ ಆಫ್ ದಟ್ ಈಸ್ ಅ ಕೇಕ್ ರಿಕ್ವೈರ್ಸ್ ದಟ್ ಈಸ್ 200 ಗ್ರಾಮ್ ಆಫ್ ದಟ್ ಈಸ್ ಅ ಫ್ಲೋರ್ ಆ್ಯಂಡ್ 25 ಗ್ರಾಮ್ ಆಫ್ ದಟ್ ಈಸ್ ಅ ಫ್ಯಾಟ್. And another kind of that is a cake requires 100 gram of that is a flour and 50 gram of that is a fat. Find the maximum number of that is a cake which can be made from 5 kg of that is a flour and that is 1 kg of that is a fat, assuming that there is no shortage of other ingredient used in making that is the cake. ಈ ಪ್ರಾಬ್ಲಮ್ ಮೀನಿಂಗ್ ಏನು ಗೊತ್ತಾ? ಸೊ ಎರಡು ಟೈಪನ್ನು ಕೇಕ್ ಮಾಡಬೇಕಾಗಿದೆ. ಫಸ್ಟ್ ಟೈಪನ್ನು ಕೇಕ್ ಮಾಡಬೇಕಾದ್ರೆ ಇಷ್ಟು ಗೋಧಿ ಹಿಟ್ಟು, ಫ್ಲೋರ್ ಅಂದರೆ ಇಷ್ಟು ಗೋಧಿ ಹಿಟ್ಟು, ಆಮೇಲೆ ಇಷ್ಟು ಫ್ಯಾಟನ್ನು ಅವ್ನು ಕೊಟ್ಟಾನ. ಸೆಕೆಂಡ್ ಟೈಪ್ ಆಫ್ ಕೇಕ್ ಮಾಡಬೇಕಾದ್ರೆ ಇಷ್ಟು ದಟ್ ಈಸ್ ಫ್ಲೋರ್ ಅದ, ಗೋಧಿ ಹಿಟ್ಟು ಅದ, ಇಷ್ಟು ದಟ್ ಈಸ್ ಫ್ಯಾಟನ್ನು ಕೊಟ್ಟಾನ. ಓಕೆ, ಮ್ಯಾಕ್ಸಿಮಮ್. ಸೊ ಫೈಂಡ್ ದಿ ಮ್ಯಾಕ್ಸಿಮಮ್ ದಟ್ ಈಸ್ ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ದಟ್ ಈಸ್ ಕೇಕ್. Find the maximum number of that is a cake which can be made. So from that is totally availability at the 5 kg that is 5 kg flour cotton ಗೋಧಿ ಹಿಟ್ಟು ಕೊಟ್ಟಾನ. then next 1 kg of that is fat ಕೊಟ್ಟಾನ, assuming that there is no shortage of other ingredient used in making that is a cake ಅಂತ ಅಂದಾನ. ಒಂದಿಷ್ಟು ಫಸ್ಟ್ ಟೈಪ್ ಕೇಕ್ ಮಾಡಬೇಕಂದ್ರೆ ಒಂದಿಷ್ಟು ಗೋಧಿ ಹಿಟ್ಟದ, ಒಂದಿಷ್ಟು ಫ್ಯಾಟ್ ಕೊಟ್ಟಾನ. ಸೆಕೆಂಡ್ ಟೈಪ್ ಆಫ್ ಕೇಕ್ ಮಾಡಬೇಕಾದ್ರೆ ಒಂದಿಷ್ಟು ಗೋಧಿ ಹಿಟ್ಟು, ಒಂದಿಷ್ಟು ದಟ್ ಈಸ್ ಫ್ಯಾಟ್. ಮ್ಯಾಕ್ಸಿಮಮ್ ಅವೈಲಬಿಲಿಟಿ ಎಷ್ಟು ಐತಿ ಅಂದ್ರೆ ಸೊ ದಟ್ ಈಸ್ 5 kg. ಇದನ್ನು ಗ್ರಾಮದಲ್ಲಿ ಬರೆದ್ಬಿಟ್ಟು ಅದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರ್ತದೆ. 5 kg ಗೋಧಿ ಹಿಟ್ಟದ, ಸೊ 1 kg ಏನು ಕೊಟ್ಟಾನ ದಟ್ ಈಸ್ ಫ್ಯಾಟ್ ಕೊಟ್ಟಾನ. ಸೊ ಇಷ್ಟರಲ್ಲಿ ನೀವು ಎಷ್ಟು ಮ್ಯಾಕ್ಸಿಮಮ್ ಅಂದರೆ ಜಾಸ್ತಿ ಎಟ್ ಸೊ ಫಸ್ಟ್ ಟೈಪ್ ಆಫ್ ಕೇಕ್ ಮಾಡೋಕ್ಕೆ ಬರ್ತದೆ, ಆಮೇಲೆ ಸೆಕೆಂಡ್ ಟೈಪ್ ಆಫ್ ಕೇಕನ್ನು ಮಾಡೋಕ್ಕೆ ಬರ್ತದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ಯೂಸಿಂಗ್ ದಟ್ ಈಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಓಕೆ, ಸೊ ಫಸ್ಟ್ ಏನು ಮಾಡಿ solution for the given things. Let x be the number of that is a cake of that is one kind and y be the number of that is a cake of that is another kind. ಓಕೆ, ಇಲ್ಲಿ ಮ್ಯಾಕ್ಸಿಮೈಸ್ ಅಂತಾನೆ ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ದಟ್ ಈಸ್ ಅ ಕೇಕ್. ಎಷ್ಟು ಕೇಕನ್ನು ಮಾಡೋಕ್ಕೆ ಬರ್ತದೆ. ಓಕೆ, ಇಲ್ಲಿ ಮೊದಲೇನು ಮಾಡಿ ದಟ್ ಈಸ್ ಒಂದು ಕಾಲಮು ಕೈಂಡ್ ಅಂತ ಬರೀರಿ, ಸೆಕೆಂಡ್ ಕಾಲಮ್ದಲ್ಲಿ ನಂಬರ್ ಆಫ್ ದಟ್ ಈಸ್ ಕೇಕ್ ಅಂತ ಬರೀರಿ, ಥರ್ಡ್ ಕಾಲಮ್ದಲ್ಲಿ ದಟ್ ಈಸ್ ಫ್ಲೋರ್ ಇನ್ ಗ್ರಾಮ್ ಅನ್ನಿ, ಸೊ ದಟ್ ಈಸ್ ಫ್ಯಾಟ್ ಇನ್ ದಟ್ ಈಸ್ ಗ್ರಾಮ್ ಅಂದ. ಎರಡು ಕೇಕ್ ಮಾಡಬೇಕಾದ್ರೆ ಒಂದಿಟ ಗೋಧಿ ಹಿಟ್ಟು ಐತಿ, ಒಂದಿಟ ದಟ್ ಈಸ್ ಫ್ಯಾಟು ಕೊಟ್ಟಾನ, ಅವೆರಡನ್ನು ಸಪ್ರೇಟಾಗಿ ಬರ್ಕೋರಿ. ಓಕೆ, ದೆನ್ ಇದು ಫಸ್ಟ್ ಕೈಂಡ್ ಅದ, ಇದು ಸೆಕೆಂಡ್ ಕೈಂಡ್, ಟೋಟಲನ್ನು ಆ್ಯಡ್ ಮಾಡೋದು ಲಾಸ್ಟ್ ದಟ್ ಈಸ್ ಅವೈಲಬಿಲಿಟಿಯನ್ನು ಬರಿಬೇಕು. ಸೊ ಫಸ್ಟ್ ಕೈಂಡ್ಗೆ ನಂಬರ್ ಆಫ್ ದಟ್ ಈಸ್ ಕೇಕ್, ಫಸ್ಟ್ ಟೈಪ್ ಇಷ್ಟು ಕೇಕ್ ಅಂತ ಏನಾದರೂ ಕೊಟ್ಟಾನ, ಪ್ರಾಬ್ಲಮ್ದಲ್ಲಿ ಕೊಟ್ಟಿಲ್ಲ. ಸೊ ಅದನ್ನು ಏನು ಮಾಡಿ ದಟ್ ಈಸ್ ನಂಬರ್ ಆಫ್ ದಟ್ ಈಸ್ ಫಸ್ಟ್ ಕೈಂಡ್ ಆಫ್ ಕೇಕ್ ಅಂದರೆ ಎಕ್ಸ್ ಅಂತ ಸಪೋಸ್ ಮಾಡಿ.
ಇನ್ನು ಸೊ ನಂಬರ್ ಆಫ್ ಸೆಕೆಂಡ್ ಕೈಂಡ್ ಕೇಕ್ದ ಏನಾದರೂ ಇಷ್ಟು ಸೆಕೆಂಡ್ ಕೈಂಡ್ ಕೇಕ್ ಅದಾವ ಅಂತ ಕೊಟ್ಟಾನ ಇಲ್ಲ, ಅದನ್ನೇ ಏನು ಮಾಡಿ ದಟ್ ಈಸ್ ವೈ ಅಂತ ಸಪೋಸ್ ಮಾಡಿ. X be the first kind of cake, Y be the second kind of that is a cake. Then first kind of cake ಮಾಡಬೇಕಾದ್ರೆ flour in gram cotton, flour ಎಷ್ಟು ಕೊಟ್ಟಾನ ನೋಡಿ, one kind of that is a cake required that is 200 gram of that is flour. ಅಂದರೆ ಇದನ್ನೇನು ಮಾಡ್ಬೇಕಂದ್ರೆ ರೈಟ್ ದಟ್ ಈಸ್ 200 ರೈಟ್ ದಟ್ ಈಸ್ 200 ದಟ್ ಈಸ್ ಎಕ್ಸ್ ಅಂತಾನೆ ಫಸ್ಟ್ ಕೈಂಡ್. ಆಮೇಲೆ ಅದೇ ಕೇಕನ್ನು ಫಸ್ಟ್ ಕೈಂಡ್ ಕೇಕ್ ಮಾಡಬೇಕಾದ್ರೆ ಸೊ ದಟ್ ಈಸ್ ಫ್ಯಾಟ್ ಎಷ್ಟು ಕೊಟ್ಟಾನ ದಟ್ ಈಸ್ 25 ಗ್ರಾಮ್. ಸೊ ಇದನ್ನೇನು ಮಾಡಿ ರೈಟ್ ದಟ್ ಈಸ್ 25 ರೈಟ್ ದಟ್ ಈಸ್ ಎಕ್ಸ್ ಅಂತ ಬರೀರಿ, 25 ದಟ್ ಈಸ್ ಎಕ್ಸ್ ಫಸ್ಟ್ ಕೈಂಡ್ ಕಂಪ್ಲೀಟ್ ಆಗ. ಇನ್ ದೆನ್ ಕಮ್ ಟು ದಿ ಸೆಕೆಂಡ್ ಕೈಂಡ್ ಆಫ್ ದಟ್ ಈಸ್ ಕೇಕ್. ಸೆಕೆಂಡ್ ಕೈಂಡ್ ಕೇಕ್ ಮಾಡಬೇಕಾದ್ರೆ ಸೊ ದಟ್ ಈಸ್ ಫ್ಲೋರ್ ಎಷ್ಟದ ರೈಟ್ ದಟ್ ಈಸ್ 100 ಕೊಟ್ಟಾನ ರೈಟ್ ದಟ್ ಈಸ್ 100 ದಟ್ ಈಸ್ ವೈ. ಓಕೆ ದೆನ್ ಸೊ 100 ವೈ ಅದ, ಫ್ಯಾಟ್ ಎಷ್ಟು ಕೊಟ್ಟಾನ ಸೊ ದಟ್ ಈಸ್ 50. ನೆಕ್ಸ್ಟ್ ನಂಬರ್ ಅದ ನೋಡಿ ರೈಟ್ ದಟ್ ಈಸ್ 50 ದಟ್ ಈಸ್ ವೈ ಇಸ್ ಗಿವನ್. ಫಸ್ಟ್ ಕೈಂಡ್ ಕೇಕ್ ಮಾಡಬೇಕಾದ್ರೆ 200 ದಟ್ ಈಸ್ ಗ್ರಾಮ್ ಫ್ಲೋರ್ ಅದ, 25 ದಟ್ ಈಸ್ ಫ್ಯಾಟ್ ಕೊಟ್ಟಾನ. ಸೆಕೆಂಡ್ ಟೈಪ್ ಕೇಕ್ ಮಾಡಬೇಕಾದ್ರೆ 100 ರೈಟ್ ದಟ್ ಈಸ್ ಫ್ಲೋರ್ ಅದ ಆ್ಯಂಡ್ ದಟ್ ಈಸ್ 50 ಗ್ರಾಮ್ ಏನು ಕೊಟ್ಟಾನ ದಟ್ ಈಸ್ ಫ್ಯಾಟ್ ಅಂತ ಕೊಟ್ಟಾನ. ಸೊ ದಟ್ ಈಸ್ ಅದನ್ನೇ ಏನು ಮಾಡಿ ದಟ್ ಈಸ್ 50 ವೈನೇ ಟೋಟಲ್ ಅನ್ನು ಆ್ಯಡ್ ಮಾಡಿ. ಸೊ ಇದನ್ನು ಟೋಟಲ್ ಮಾಡಿದರೆ ದಟ್ ಈಸ್ ಟೋಟಲಿ ಎಕ್ಸ್ ಪ್ಲಸ್ ದಟ್ ಈಸ್ ವೈ ಆತ. ಸೊ ಎಕ್ಸ್ ಪ್ಲಸ್ ವೈಯು ಇದು ರೈಟ್ ದಟ್ ಈಸ್ 200 ದಟ್ ಈಸ್ ಎಕ್ಸು ದೆನ್ ಪ್ಲಸ್ ದಟ್ ಈಸ್ 100 ದಟ್ ಈಸ್ ವೈ ಆತ. ಇದನ್ನು ಆ್ಯಡ್ ಮಾಡಿ ರೈಟ್ ದಟ್ ಈಸ್ 25 ದಟ್ ಈಸ್ 25 ಎಕ್ಸು ದೆನ್ ಪ್ಲಸ್ ಏನಾಗುತ್ತೆ ರೈಟ್ ದಟ್ ಈಸ್ 50 ವೈ. ಇನ್ನು ಅವೈಲೇಬಲ್ ಎಷ್ಟದ ನೋಡ್ರಿ, ಅವೈಲೇಬಲ್ ಅಂದರೆ ಸೊ ದಟ್ ಈಸ್ ಫ್ಲೋರ್ ಎಷ್ಟು ಕೊಟ್ಟಾನ, ಗೋಧಿ ಟೆಸ್ಟ್ ಕೊಟ್ಟಾನ ದಟ್ ಈಸ್ 5 kg ಕೊಟ್ಟಾನ. ಅದನ್ನು ಗ್ರಾಮದಲ್ಲಿ ಬರೆದ್ರೆ ರೈಟ್ ದಟ್ ಈಸ್ 5000 ರೈಟ್ ದಟ್ ಈಸ್ ಗ್ರಾಮ್, ಇದು ಗ್ರಾಮ್ದಾಗ ಬರೀರಿ. ಓಕೆ ದೆನ್ ನೆಕ್ಸ್ಟು ಸೊ ದಟ್ ಈಸ್ ಫ್ಯಾಟ್ ಎಷ್ಟು ಕೊಟ್ಟಾನ 5 kg ದಟ್ ಈಸ್ ಫ್ಲೋರ್ ಅದ, ಅದನ್ನು ಗ್ರಾಮದಲ್ಲಿ ಬರೆದೀನಿ. ನೆಕ್ಸ್ಟು ದಟ್ ಈಸ್ 1 kg ಆಫ್ ದಟ್ ಈಸ್ ಫ್ಯಾಟ್. ಸೊ ಇದನ್ನು ನಾನು ಗ್ರಾಮದಲ್ಲಿ ಬರೆದ್ರೆ ಇದೇನಾಗುತ್ತೆ ರೈಟ್ ದಟ್ ಈಸ್ 1000 ರೈಟ್ ದಟ್ ಈಸ್ 1000 ದಟ್ ಈಸ್ ಗ್ರಾಮ್. ಓಕೆ ಸೊ ಪ್ರಾಬ್ಲಮನ್ನು ಓದಿಬಿಟ್ಟು ಇವತ್ತನ್ನೆಲ್ಲ ಬರೆಯಿರಿ. 2 ಕೈಂಡ್ ಕೇಕ್ ಇದ್ದಾವೆ. ಮೊದಲನೇ ಕೈಂಡನ್ನು ಎಕ್ಸ್ ಅಂತ ಸಪೋಸ್ ಮಾಡೀನಿ. ಅದು ಫಸ್ಟ್ ಕೈಂಡ್ ಎಕ್ಸ್ ಕೇಕ್ ರೆಡಿ ಮಾಡಬೇಕಾದ್ರೆ ಫ್ಲೋರ್ ಎಷ್ಟದ 200 ಎಕ್ಸ್ ಮಾಡಿದ್ದೀನಿ, ಫ್ಯಾಟ್ ಎಷ್ಟದ 25 ಎಕ್ಸ್ ಅದ. ಸೆಕೆಂಡ್ ಟೈಪ್ ಆಫ್ ಕೇಕ್ ಬರಿಬೇಕಾದ್ರೆ ದಟ್ ಈಸ್ 100 ದಟ್ ಈಸ್ ವೈ ಅಂತ ಮಾಡೀನಿ. ಆಮೇಲೆ ದಟ್ ಈಸ್ 50 ಏನದ ದಟ್ ಈಸ್ ಫ್ಯಾಟ್ ಅದ. ಇವೆರಡೂ ಆ್ಯಡ್ ಮಾಡಿದ್ದೀನಿ, ಆ್ಯಡ್ ಮಾಡಿ ಬರ್ದದ. ಲಾಸ್ಟ್ಗೆ ಏನು ಕೊಡೋಣ 5 kg ಫ್ಲೋರ್ ಅಂತದ. 5 kg ಫ್ಲೋರ್ ಮೀನ್ಸ್ ಅದನ್ನು ಸೊ ಗ್ರಾಮದಲ್ಲಿ ಕನ್ವರ್ಟ್ ಮಾಡಿದ್ರೆ ಸೊ ದಟ್ ಈಸ್ 5000 ಗ್ರಾಮ್ ಆಯಿತು. ಆಮೇಲೆ 1 kg ಫ್ಯಾಟ್ ಅಂದನ ಅವೈಲೇಬಿಲಿಟಿದಾಗ ಬರೀರಿ. ಸೊ ದಟ್ ಈಸ್ 1000 ಏನಾಗುತ್ತೆ ದಟ್ ಈಸ್ ಗ್ರಾಮ್ ಆಯ್ತು. ಸೊ ದೀಸ್ ಆರ್ ದ ಅವೈಲೇಬಲ್. ಓಕೆ ದೆನ್ ಕಮ್ ಟು ಏನು ಮ್ಯಾಕ್ಸಿಮೈಸ್ ಮಾಡವ್ರಿ, ಏನು ಮ್ಯಾಕ್ಸಿಮೈಸ್ ಮಾಡೋದನ್ನ ಫೈಂಡ್ ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ದಟ್ ಈಸ್ ಕೇಕ್. ಸೊ ಅವರ್ ಪ್ರಾಬ್ಲಮ್ ಈಸ್ ಮ್ಯಾಕ್ಸಿಮೈಸ್ ಅಂದರೆ ದಟ್ ಈಸ್ ನಂಬರ್ ಆಫ್ ದಟ್ ಈಸ್ ಅ ಕೇಕ್. ಸೊ ಮ್ಯಾಕ್ಸಿಮೈಸ್ ಅಂದರೆ ಜೆಡ್ ಈಸ್ ಈಕ್ವಲ್ ಟು ಏನು ಬರ್ಕೋಬೇಕಾ ದಟ್ ಈಸ್ ಎಕ್ಸ್ ಪ್ಲಸ್ ದಟ್ ಈಸ್ ವೈ. ಅವರ್ ಪ್ರಾಬ್ಲಮ್ ಮ್ಯಾಕ್ಸಿಮೈಸ್ ಅಂತ ಕೊಟ್ಟದನ್ನು ಅದನ್ನು ಬರಿತಾ ಹೋಗಿ ರೈಟ್ ದಟ್ ಈಸ್ ಮ್ಯಾಕ್ಸಿಮೈಸ್ ಏನನ್ನು ನಂಬರ್ ಆಫ್ ಕೇಕ್ಸನ್ನು ಮ್ಯಾಕ್ಸಿಮೈಸ್ ಮಾಡೋಣ. ಸೊ ಇಲ್ಲೇನು ಮಾಡಿ ಡೈರೆಕ್ಟ್ ರೈಟ್ ದಟ್ ಈಸ್ ಮ್ಯಾಕ್ಸಿಮೈಸ್ ದಟ್ ಈಸ್ ಜೆಡ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕೇಕ್ ಅಂತಾನೆ ಜೆಡ್ ಈಸ್ ಈಕ್ವಲ್ ಟು ಏನದ ದಟ್ ಈಸ್ ಎಕ್ಸ್ ಪ್ಲಸ್ ದಟ್ ಈಸ್ ವೈ. ಇನ್ನು ಸಬ್ಜೆಕ್ಟ್ ಟು ದ ಕನ್ಸ್ಟೇರೆಂಟ್ಸು ರೈಟ್ ದಟ್ ಈಸ್ ಸಬ್ಜೆಕ್ಟ್ ಟು ದ ಕನ್ಸ್ಟೇರೆಂಟ್ಸ್ ಎರಡು ಕನ್ಸ್ಟೇರೆಂಟ್ಸ್ ಅದಾವ. ಒಂದೇದ ಫ್ಲೋರ್ ಬರ್ತದೆ, ಫ್ಲೋರ್ ಇನ್ ಗ್ರಾಮು. ಸೆಕೆಂಡ್ ಒನ್ ಈಸ್ ದಟ್ ಈಸ್ ಅ ಫ್ಯಾಟ್. ಮೊದಲೇನು ಮಾಡಿ ಫ್ಲೋರನ್ನು ಬರ್ಕೋರಿ. ಇಲ್ಲೇನು ಮಾಡೋದ ದಟ್ ಈಸ್ 200 ದಟ್ ಈಸ್ ಎಕ್ಸ್, ವೆರಿ ಸಿಂಪಲ್ ರೈಟ್ ದಟ್ ಈಸ್ 200 ದಟ್ ಈಸ್ ಎಕ್ಸು ದೆನ್ ಪ್ಲಸ್ ದಟ್ ಈಸ್ 100 ದಟ್ ಈಸ್ ವೈ ಅಂತ ಕೊಡೋಣ. ಮ್ಯಾಕ್ಸಿಮೈಸ್ ಅಂದ್ರೆ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು
ಮ್ಯಾಕ್ಸಿಮೈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಷ್ಟದ ಇದೆ ಲಾಸ್ಟ್. ಸೊ ದಟ್ ಈಸ್ ಫ್ಲೋರ್ ಎಷ್ಟು ಕೊಟ್ಟಾನ, ದಟ್ ಈಸ್ 5000. ಇಲ್ಲಿನ ಬರೀರಿ ರೈಟ್, ದಟ್ ಈಸ್ 5 ಇದೇನಾಗುತ್ತೆ 1000. ಇದು ಫ್ಲೋರ್ದ ಕನ್ಸ್ಟಿಟ್ಯೂಯೆಂಟ್ಸ್ ಅದ, ಇದು ಫ್ಲೋರ್ ಅಂತ ಆಮೇಲೆ ಬರೀರಿ. ಓಕೆ, ಸೊ ಸಮಥಿಂಗ್ ಈಸ್ ಕಾಮನ್ ಇಲ್ಲೇನು ಮಾಡಿ ರೈಟ್ ಮೈ ಟೇಕಿಂಗ್ ರೈಟ್ ದಟ್ ಈಸ್ 100 ಅನ್ನು ಕಾಮನ್ ತೆಗೀರಿ. 100 ಕಾಮನ್ ತೆಗೆದ್ರೆ ಸೊ ದಟ್ ಈಸ್ 2x ದೆನ್ ಪ್ಲಸ್ ದಟ್ ಈಸ್ y ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಏನಾಗುತ್ತೆ ದಟ್ ಈಸ್ 50. ಸೊ ಕಾಲ್ ಆಸ್ ಇಕ್ವೇಷನ್ ನಂಬರ್ 1. ಇದು ಎದರ್ ಕನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಸಿಂಪ್ಲಿ ದಟ್ ಈಸ್ ಫ್ಲೋರ್. ದೆನ್ ಕಮ್ ಟು ದಿ ನೆಕ್ಸ್ಟ್ ಒನ್ ಈಸ್ ದಟ್ ಈಸ್ ಫ್ಯಾಟ್. ಫ್ಯಾಟ್ ಎಷ್ಟು ಕೊಡೋಣ, ಸೊ ಟೋಟಲ್ ಎಷ್ಟದ ಇದು ಟೋಟಲ್ ಅಂತೇಳಿ 25x ಪ್ಲಸ್ 50y ಈಸ್ ಲೆಸ್ ದೆನ್ ಮ್ಯಾಕ್ಸಿಮೈಸ್ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಬರ್ಕೊಳ್ರಿ. ರೈಟ್ ದಟ್ ಈಸ್ ವೆರಿ ಸಿಂಪಲ್, ದಟ್ ಈಸ್ 25 ದಟ್ ಈಸ್ x ದೆನ್ ಪ್ಲಸ್ 25x ದಟ್ ಈಸ್ 50 ರೈಟ್ ದಟ್ ಈಸ್ 50y ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಷ್ಟದ ರೈಟ್ ದಟ್ ಈಸ್ 1000 ಅಂತ ಕೊಡೋಣ. ಸಮಥಿಂಗನ್ನು ಕಾಮನ್ ತೆಗೀರಿ ಇಲ್ಲಿ. ಸೊ ಯೂಶ್ವಲಿ ಏನು ಮಾಡಿ ಬೈ ಟೇಕಿಂಗ್ ದಟ್ ಈಸ್ 25 ಈಸ್ ದಟ್ ಈಸ್ ಕಾಮನ್. ಈ 25 ಕಾಮನ್ ತೆಗೆದ್ರೆ ಸಿಂಪ್ಲಿ ರೈಟ್ ದಟ್ ಈಸ್ ಎಕ್ಸ್ ಪ್ಲಸ್ ದಟ್ ಈಸ್ 2y ಈಸ್ ಲೆಸ್ ದೆನ್ ಮ್ಯಾಕ್ಸಿಮೈಸ್ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು. ಸೊ ದಟ್ ಈಸ್ ಇದೇನಾಗುತ್ತೆ ದಟ್ ಈಸ್ 40. 25 4 ಅಂದರೆ 100 ಆಗುತ್ತೆ. ರೈಟ್ ದಟ್ ಈಸ್ 40. ಇದು ಕಾಲ್ ಆಸ್ ಇಕ್ವೇಷನ್ ನಂಬರ್ ದಟ್ ಈಸ್ 2. ಇದು ಯಾವುದಾಗುತ್ತೆ ದಟ್ ಈಸ್ ಕನ್ಸ್ಟಿಟ್ಯೂಯೆಂಟ್ಸ್ ಫಾರ್ ದಿ ದಟ್ ಈಸ್ ದ ಫ್ಯಾಟ್. ಆ್ಯಂಡ್ ಲಾಸ್ಟ್ ಏನು ಬರೀರಿ ಆ್ಯಂಡ್ ರೈಟ್ ದಟ್ ಈಸ್ ಎಕ್ಸ್ ಕಾಮ ವೈ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಎರಡು ಕನ್ಸ್ಟಿಟ್ಯೂಯೆಂಟ್ ಮೀನ್ಸ್ ದಟ್ ಈಸ್ ಆ ಕೇಕನ್ನು ರೆಡಿ ಮಾಡಬೇಕಾದ್ರೆ ಸೊ ಮಟೀರಿಯಲ್ಸ್ ಕೊಟ್ಟಿರ್ತಾನಲ್ಲ ಅದಕ್ಕೆ ಏನಾಗುತ್ತಾನೆ ಸಬ್ಜೆಕ್ಟ್ ಟು ದ ಕನ್ಸ್ಟಿಟ್ಯೂಯೆಂಟ್ಸ್. ಓಕೆ, ಮೊದಲನೇದು ಏನದ ಫ್ಲೋರ್ದ ಕನ್ಸ್ಟಿಟ್ಯೂಯೆಂಟ್ಸ್ ಬರ್ದೀನಿ. ಸೊ ಸೆಕೆಂಡ್ ಏನದ ಸೊ ದಟ್ ಈಸ್ ಫ್ಯಾಟ್ದ ಕನ್ಸ್ಟಿಟ್ಯೂಯೆಂಟ್ಸ್ ಬರ್ದದ. ಇನ್ನು ಡೈರೆಕ್ಟ್ಲಿ ಉಳ್ಕಿದ ಪ್ರೊಸೀಜರು ಆನ್ ದ ಸೇಮ್ ಲೈನ್. Draw graph of first, similarly graph of second. To find the point of intersection, draw the graph, mark the feasible region, and you have to find the maximum number of that is cake. Okay, right, that is graph of very simple. Right, that is graph of that is inequality number that is 1 ಯಾವುದದ ನೋಡ್ರಿ. ರೈಟ್ ದಟ್ ಈಸ್ 2x ದೆನ್ ಪ್ಲಸ್ ದಟ್ ಈಸ್ y ಲೆಸ್ ದೆನ್ ಆರ್ ಈಕ್ವಲ್ ಟು ದಟ್ ಈಸ್ 50. ಕಾಲ್ ಆಸ್ ಇಕ್ವೇಷನ್ ನಂಬರ್ 1. ಇದನ್ನು ರೀರೈಟ್ ಮಾಡಿ ದಟ್ ಈಸ್ 2x ಪ್ಲಸ್ y ಈಸ್ ಈಕ್ವಲ್ ಟು ಏನಾಗುತ್ತೆ ದಟ್ ಈಸ್ 50. ಆನ್ ದ ಸೇಮ್ ಲೈನ್ ಇಲ್ಲಿ ರೈಟ್ ದಟ್ ಈಸ್ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ದಟ್ ಈಸ್ 0 ಮಾಡಿದರೆ ಸೊ ದಟ್ ಈಸ್ y ಈಸ್ ಈಕ್ವಲ್ ಟು ಏನಾಗುತ್ತೆ ದಟ್ ಈಸ್ 50. ದೇರ್ ಫರ್ ದಟ್ ಈಸ್ ಪಾಯಿಂಟ್ ಎ ಕೋಆರ್ಡಿನೇಟ ದಟ್ ಈಸ್ 0 ಆ್ಯಂಡ್ ದಟ್ ಈಸ್ 50. ದೆನ್ ಸಿಮಿಲರ್ಲಿ ರೈಟ್ ದಟ್ ಈಸ್ ಪುಟ್ y ಈಸ್ ಈಕ್ವಲ್ ಟು 0. ಈ ಮೇಲಿನ ಇಕ್ವೇಷನ್ದಲ್ಲಿ y ಈಕ್ವಲ್ ಟು 0 ಮಾಡಿದರೆ ಸೊ ದಟ್ ಈಸ್ 2x ಈಸ್ ಈಕ್ವಲ್ ಟು ದಟ್ ಈಸ್ 50. Therefore x is equal to that is 50 divided by 2 means it means that is 25. Therefore point that is b coordinate ಎಷ್ಟದ x that is 25 ಅದ. ಆಮೇಲೆ similarly that is y is that is 0. So now very simple, now right that is put x is equal to that is 0 and that is y is equal to 0 in equation number that is 1. ಇದ್ರಾಗ ಇಕ್ವೇಷನ್ ನಂಬರ್ 1 ತುಂಬಿದ್ರೆ 0 ಪ್ಲಸ್ ದಟ್ ಈಸ್ 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ದಟ್ ಈಸ್ 50. 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 50. ಇದೇನಾಗುತ್ತೆ ರೈಟ್ ದಟ್ ಈಸ್ ಟ್ರೂ. ಈ ಟ್ರೂ ಇತ್ತಂದ್ರೆ ಕನ್ಕ್ಲೂಷನ್ ಏನು ಬರೀತೀರಿ ಪ್ರಿವಿಯಸ್ ಪೀರಿಯಡ್ದಲ್ಲಿ ಟ್ರೂ ಇತ್ತಂದ್ರೆ ಏನು ಬರಿಬೇಕಾ ದ ಸೊಲ್ಯೂಷನ್ ರೀಜನ್ that is containing the origin. False ಇತ್ತಂದ್ರೆ solution region does not containing the origin ಅಂತ ಬರೆಯಿರಿ. ಓಕೆ, then so come to the next one point. Right, therefore ಇದು ಸ್ಟೇಟ್ಮೆಂಟ್ ಏನದ ಟ್ರೂ ಅದ. 0 is less than or equal to 50 ಇದು ಟ್ರೂ ಸ್ಟೇಟ್ಮೆಂಟ್ ಐತಿ. therefore the right that is a solution region, therefore the solution region containing, therefore the solution region right that is containing the origin. solution region ಏನಾಗುತ್ತೆ containing the origin. Then come to the right that is graph of very simple that is a graph of inequality number that is 2. inequality number 2 ಯಾವುದದು ನೋಡಿ.
So inequality number that is a 2. Alright, x plus that is a 2y. Very simple. Alright, that is x plus that is a 2y is less than or equal to that is a 40. ಇದನ್ನು rewrite ಮಾಡಿ that is x plus that is a 2y is equal to that is a 40. Call as equation number 1. On the same line that is a put x is equal to that is a 0. Therefore that is a 2y is equal to that is a 40. Therefore y is equal to 40 divided by 2. It means that is a 20. Therefore point C coordinate x that is a 0 80, y that is a 20. On the same line right that is a put y is equal to that is a 0. ಇದರ y is equal to 0 ಮಾಡಿದ್ರೆ x is equal to ಏನಾಗುತ್ತೆ that is a 40. ಸೇಮ್ ಉಳಿದ ಪ್ರಾಬ್ಲಮ್ ಹೆಂಗೆ ಬರೆದ್ರೆ ಹಾಗೆ ಬರೀತದೆ. ದೇರ್ಫರ್ ರೈಟ್ ದಟ್ ಇಸ್ ಪಾಯಿಂಟ್ ಡಿ ಕೋಆರ್ಡಿನೇಟ್ ಎಕ್ಸ್ ಎಷ್ಟದ ದಟ್ ಇಸ್ 40 ಐತಿ, ವೈ ಏನದ ದಟ್ ಇಸ್ ಕ್ಲೀನಾಗಿ 0 ಅದ. ನಾವು ಪರ್ಟಿಕ್ಯುಲರ್ ಆಗಿ ಸೊ ನಾವು ರೈಟ್ ದಟ್ ಇಸ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ರೈಟ್ ದಟ್ ಇಸ್ 0, ವೈ ಇಸ್ ಈಕ್ವಲ್ ಟು 0 ಇನ್ ಇಕ್ವೇಷನ್ ನಂಬರ್ ದಟ್ ಇಸ್ 1ದಾಗ ತುಂಬಿ. ಇಕ್ವೇಷನ್ ನಂಬರ್ 1ದಲ್ಲಿ ಇದೆ ಇಕ್ವೇಷನ್ ನಂಬರ್ ರೈಟ್ ದಟ್ ಈಸ್ ಇಕ್ವೇಷನ್ ನಂಬರ್ 1 ಅನ್ರಿ 1ದಲ್ಲಿ ತುಂಬಿದರೆ ರೈಟ್ ದಟ್ ಈಸ್ 0 ದೆನ್ ಪ್ಲಸ್ 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 40 ಅದ. 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 40 ಇದೇನಾಗುತ್ತೆ ದಟ್ ಈಸ್ ಟ್ರೂ ಆರ್. ಇದು ಟ್ರೂ ಸ್ಟೇಟ್ಮೆಂಟ್ ಅದ. ಟ್ರೂ ಸ್ಟೇಟ್ಮೆಂಟ್ ಇತ್ತಂದ್ರೆ ದೇರ್ಫರ್ ರೈಟ್ ದಟ್ ಈಸ್ ಸೊಲ್ಯೂಷನ್ ರೀಜನ್. ದೇರ್ಫರ್ ದಟ್ ಈಸ್ ಸೊಲ್ಯೂಷನ್ ರೀಜನ್ so solution region containing the right that is origin. Solution region containing the that is the origin. ಇನ್ನೇನು ಮಾಡಿ ಅವು ಎರಡು ಇಕ್ವೇಷನನ್ನು ಸಾಲ್ವ್ ಮಾಡಿ to find the point of intersection ಅಂದರೆ right that is to solve the right that is to solve the equation. ಯಾವ ಇಕ್ವೇಷನನ್ನು ಸಾಲ್ವ್ ಮಾಡ್ತೀರಿ? ಸೊ ಟು ಸಾಲ್ವ್ ದ ಇಕ್ವೇಷನು ರೈಟ್ ದಟ್ ಈಸ್ ಫಸ್ಟ್ ಇಕ್ವೇಷನ್ ಯಾವ್ದು ತೊಗೋತೀನಿ ಅಂದರೆ ಸೊ ವೆರಿ ಸಿಂಪಲ್ಲು ರೈಟ್ ದಟ್ ಈಸ್ 2x. ಇದು ಮೊದಲನೇ ಇಕ್ವೇಷನ್ ಇಲ್ಲಿ ಬರ್ತದೆ, ಇದನ್ನು ತೊಗೊಳ್ಳಿ. ರೈಟ್ ದಟ್ ಈಸ್ 2x ದೆನ್ ಪ್ಲಸ್ ದಟ್ ಈಸ್ y ಈಸ್ ಈಕ್ವಲ್ ಟು ದಟ್ ಈಸ್ 50. ಇದು ಫಸ್ಟ್ ಇಕ್ವೇಷನು. ಸಿಮಿಲರ್ಲಿ ರೈಟ್ ದೆನ್ ಕಮ್ ಟು ದಿ ಸೆಕೆಂಡ್ ಇಕ್ವೇಷನು. ಇಲ್ಲದ ನೋಡಿ ರೈಟ್ ದಟ್ ಈಸ್ x right that is x plus that is 2y is equal to ಏನಾಗುತ್ತೆ that is 40. so this is multiplied by 2 ಮಾಡಿ right that is 2x multiplied by that is 2 ಮಾಡಿದ್ರೆ so that is 4x then plus that is 2y is equal to that is 100. 550 into 2 ಅಂದರೆ 100. so that is x plus that is 2y is equal to that is 40. ಇವೆರಡನ್ನು ಸಾಲ್ವ್ ಮಾಡಿದರೆ ಪ್ಲಸ್ ಸಿ ಚೇಂಜ್ ಟು ಮೈನಸ್ಸು, ಅಗೇನ್ ಪ್ಲಸ್ ಸಿ ಚೇಂಜ್ ಟು ಮೈನಸ್ಸು, ದೆನ್ ಪ್ಲಸ್ ಸಿ ಚೇಂಜ್ ಟು ಮೈನಸ್. ಸೊ ಹಿಯರ್ ಸೊ ದಟ್ ಈಸ್ 2y ಇಸ್ ಗೆಟ್ ಕ್ಯಾನ್ಸಲ್. ಟೋಟಲ್ ಎಷ್ಟದ ನೋಡಿ 4x ದೆನ್ ಮೈನಸ್ ದಟ್ ಈಸ್ x ಮೀನ್ಸ್ ಸೊ ದಟ್ ಈಸ್ 3x. 3x ಈಸ್ ಈಕ್ವಲ್ ಟು ಇದೆ ದಟ್ ಈಸ್ 60. 100 ಮೈನಸ್ 40 ಅಂದರೆ ದಟ್ ಈಸ್ 60. ದೇರ್ ಫರ್ ದಟ್ ಈಸ್ x ಈಸ್ ಈಕ್ವಲ್ ಟು ವೆರಿ ಸಿಂಪಲ್ right that is x is equal to that is 60 divided by that is 3 ಅಂದರೆ x is equal to that is 20. ಇನ್ನು y ದ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಮೇಲಿನ ಇಕ್ವೇಷನ್ದಲ್ಲಿ ತುಂಬಿ. ಸೊ ಇಕ್ವೇಷನ್ದಲ್ಲಿ ತುಂಬಿದ್ರೆ ರೈಟ್ ದಟ್ ಈಸ್ 2x ಪ್ಲಸ್ ದಟ್ ಈಸ್ y ಈಸ್ ಈಕ್ವಲ್ ಟು ದಟ್ ಈಸ್ 50. ಎಕ್ಸ್ದ ವ್ಯಾಲ್ಯೂ ತುಂಬಿ x 20 ತುಂಬಿದ್ರೆ ರೈಟ್ ದಟ್ ಈಸ್ 40 then plus y is equal to that is 50. therefore y is equal to that is 50 then minus that is 40. therefore y is equal to ಎಷ್ಟಾಗುತ್ತೆ that is 10. therefore point of intersection x that is 20 ಐತಿ, y ಎಷ್ಟದ that is 10. totally for the first graph ಎರಡು ಪಾಯಿಂಟ್ ಸಿಗ್ತವೆ. ಪಾಯಿಂಟ್ ದಟ್ ಈಸ್ ಎ ಆ್ಯಂಡ್ ದಟ್ ಈಸ್ ಪಾಯಿಂಟ್ ಬಿ. ಫಾರ್ ದ ಸೆಕೆಂಡ್ ಗ್ರಾಫ್ ದಟ್ ಈಸ್ ಪಾಯಿಂಟ್ ಸಿ ಆ್ಯಂಡ್ ದಟ್ ಈಸ್ ಪಾಯಿಂಟ್ ಡಿ. ಲಾಸ್ಟ್ ಒಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಗುತ್ತೆ. ದೆನ್ ಡ್ರಾ ದ ಗ್ರಾಫ್. ಸಿಯರ್
ಲಾರ್ಜೆಸ್ಟ್ ನಂಬರ್ ಲಾರ್ಜೆಸ್ಟ್ ಪಾಯಿಂಟ್ ಯಾವುದಂದ್ರೆ ನೋಡಿ ಇದು 50 ಐತಿ, ದಟ್ ಈಸ್ 25 ಅದ. ದೆನ್ ನೆಕ್ಸ್ಟ್ ಒಂದು ದಟ್ ಈಸ್ 40 ಆ್ಯಂಡ್ 20 ಆ್ಯಂಡ್ 20 ಆ್ಯಂಡ್ 20 ಅದ. ಅಂದ್ರೆ ಈ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು right. So along that is the x-axis. Similarly, so that is y-axis. Point of intersection is O is, and that is clearly right. That is 0 0. ಇಲ್ಲಿ largest number that is 50 ಇರೋದ್ರಿಂದ 1 centimeter is equal to, so that is 1 centimeter is equal to 10 ಅಂತ ಬರಿತಾವೆ. So first 10, then next one that is 20, then again that is 30, then next one that is 40, last one is that is 50 on the same line, right? That is 10, and then next one is that is 20, again that is 30, right? That is next number 40, last one in madi that is 50. Then mark the points. ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸನ್ನು ಮಾರ್ಕ್ ಮಾಡ್ತಾ ಹೋಗಿ. ಸೊ ಮೊದಲನೇ ಪಾಯಿಂಟ್ ಯಾವುದಾದ್ರು ನೋಡಿ, ಫಸ್ಟ್ ಪಾಯಿಂಟ್ ದಟ್ ಈಸ್ ಎ 0 ಆ್ಯಂಡ್ ದಟ್ ಈಸ್ 50 ಅಲಾಂಗ್ ದ y axis, right? That is a, so simply right, that is 0 comma that is 50. Then b means along the x axis 25, that is 0, so that is b along the that is x axis b x axis, that is 25 comma that is 0. And then come to the next one is that is a c 0 and 20, so that is a c point, very simple, right? That is 0 comma that is 20. Next one is that is a d ಎಷ್ಟದ, so that is a d, right? That is 40 comma that is 0. ಇನ್ನು ಜಾಯಿನ್ ದ ಪಾಯಿಂಟ್ಸ್, ಎಲ್ಲ ಪಾಯಿಂಟ್ಸನ್ನು ಜಾಯಿನ್ ಮಾಡ್ತಾ ಹೋಗಿ. ಫಸ್ಟ್ ಯುವರ್ ಡ್ಯೂಟೀಸ್ ಟು ಜಾಯಿನ್ ದಟ್ ಈಸ್ ಎ ಬಿ ಅನ್ನು ಜಾಯಿನ್ ಮಾಡಿದರೆ, ಸೊ ಜಾಯಿನ್ ದಟ್ ಈಸ್ ಎ ಬಿ, ಪಾಯಿಂಟ್ ಎ ಬಿ ಅನ್ನು ಜಾಯಿನ್ ಮಾಡಿ, ಜಾಯಿನ್ ದಟ್ ಈಸ್ ಎ ಬಿ. ಸಿಮಿಲರ್ಲಿ ರೈಟ್ ದಟ್ ಈಸ್ ಜಾಯಿನ್ ದಟ್ ಈಸ್ ಸಿ ಡಿ ಅನ್ನು ಜಾಯಿನ್ ಮಾಡಿದ್ವಿ. ಓಕೆ, ದೆನ್ ಸೊ ದಟ್ ಈಸ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಎಷ್ಟು ಬರ್ತದೆ, ಇ along the x axis that is a 20, y axis ಏನಾಗುತ್ತೆ that is a 10, so that is the point of intersection is that is a 20 comma that is a 10. Point of intersection E already calculate ಮಾಡಿದ್ದಾರೆ by using the graph ಅನ್ನು ಯೂಸ್ ಮಾಡಿದ್ದಾರೆ. ಸೊ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನು ಬರುತ್ತೆ is that is a 20 and a 10. then so shaded part, ಯಾವ ಪಾರ್ಟನ್ನು ಶೇಡ್ ಮಾಡ್ತೀರಿ, ಯಾವುದು ಫಿಸಿಬಲ್ ರೀಜನ್ ಆಗುತ್ತೆ. ಫಸ್ಟ್ ಯಾವುದಾದ್ರು ನೋಡಿ, ಫಸ್ಟ್ ಒನ್ ಈಸ್ ದಟ್ ಈಸ್ ದ ಸೊಲ್ಯೂಷನ್ ರೀಜನ್ ಕಂಟೈನಿಂಗ್ ದ ಒರಿಜಿನ್ ಲೈನ್, ದಟ್ ಈಸ್ ಎ ಬಿ ದ ಸೊಲ್ಯೂಷನ್ ರೀಜನ್ ಕಂಟೈನಿಂಗ್ ದ ಒರಿಜಿನ್. ಅಂದ್ರೆ ಈ ಲೈನದಿಂದ ಒರಿಜಿನ್ ಕಡೆ ನೀವೇನು ಮಾಡ್ಬೇಕಾ, ದಟ್ ಈಸ್ ಸೆಟ್ ಮಾಡ್ತಾ ಹೋಗಿ. ಸೊ ಸಿಮಿಲರ್ಲಿ ದಟ್ ಈಸ್ ಸಿ ಡಿ ಏನದ ಆನ್ ದ ಸೇಮ್ ಲೈನ್, the solution region containing the origin ಅದ, ರೈಟ್? ದಟ್ ಈಸ್ ಸಿ ಡಿ ಲೈನ್ ಅದ. ಸಿ ಡಿ ಲೈನ್ದಿಂದ ನೀವು ಒರಿಜಿನ್ ಕಡೆ ಏನು ಮಾಡ್ಬೇಕಾ, ದಟ್ ಈಸ್ ಅ ಸೈಡ್. ಸೊ ಈ ಲೈನ್ದಿಂದ ಈ ಕಡೆ ಸೈಡ್ ಮಾಡ್ತಾ ಇದ್ದೀರಿ, ಈ ಲೈನ್ದಿಂದ ಈ ಕಡೆ ಸೈಡ್ ಮಾಡಿದರೆ ಕಾಮನ್ ರೀಜನ್ ಮಾತ್ರ ಸೈಡ್ ಮಾಡಬೇಕು. ಎರಡೂ ಲೈನ್ಗೆ ಕಾಮನ್ ಇರುವಂಥ ರೀಜನ್ ಯಾವುದಾಗುತ್ತಾ ಆ ರೀಜನ್ ಮಾತ್ರ ನೀವು ಸೈಡ್ ಮಾಡಿ. ಅಂದರೆ ಟೋಟಲಿ ಸೊ ದಟ್ ಈಸ್ ಸೈಡೆಡ್ ರೀಜನ್, ಕಾಮನ್ ರೀಜನ್. ಎರಡು ಟ್ರೂ ಇರೋದರಿಂದ, ಎರಡು ಒರಿಜಿನ್ ಕಡೆ ಬರೋದರಿಂದ ಕಾಮನ್ ರೀಜನ್ ಮಾತ್ರ ನೀವೇನು ಮಾಡ್ಬೇಕಾ, ದಟ್ ಈಸ್ ಸೆಡ್. ಇದು ಸೆಡೆಡ್ ರೀಜನ್ಗೆ ಏನಂತಾನೆ, ದಟ್ ಈಸ್ ಫಿಸಿಬಲ್, ದಟ್ ಈಸ್ ರೀಜನ್. therefore ಲಾಸ್ಟ್ ಕನ್ಕ್ಲೂಷನ್ ಬರೀರಿ. therefore ರೈಟ್ ದಟ್ ಈಸ್ ಸೆಡೆಡ್ ರೀಜನ್, ಯಾವ ರೀಜನನ್ನು ಸೆಡ್ ಮಾಡಿದರೆ, ದ ಸೆಡೆಡ್ ರೀಜನ್ ಓ ಸಿ ಇ ಆ್ಯಂಡ್ ದಟ್ ಈಸ್ ಬಿ, ಓ ಸಿ ಇ ಆ್ಯಂಡ್ ದಟ್ ಈಸ್ ಬಿ ಈಸ್ ದಿ
is the right that is feasible, is the right that is feasible, that is a region. ಇದೇನಾಗುತ್ತೆ that is a feasible region, so that is which is right, that is bonded. ಇದು feasible region ಏನಾಗುತ್ತೆ that is bonded. ಇನ್ನು ಒಂದು ಸೈಡಲ್ಲಿ ಕಾರ್ನರ್ ಪಾಯಿಂಟು, ಸೊ ಉಳ್ಕಿದೆಲ್ಲ ಬರಿತಾ ಹೋಗಿ. ರೈಟ್ ದಟ್ ಈಸ್ ಕಾರ್ನರ್ ಪಾಯಿಂಟ್. ಒಂದು ಸೈಡಲ್ಲಿ ಏನು ಮಾಡಿ ದಟ್ ಈಸ್ ಕಾರ್ನರ್ ಪಾಯಿಂಟು ದ ವ್ಯಾಲ್ಯೂ ಆಫ್ ರೈಟ್ ದಟ್ ಈಸ್ ವ್ಯಾಲ್ಯೂ ಆಫ್ ಜಡ್ ಈಸ್ ಈಕ್ವಲ್ ಟು ಏನದ ದಟ್ ಈಸ್ ಎಕ್ಸ್ ಪ್ಲಸ್ ದಟ್ ಈಸ್ ವೈ. ಸೊ ಲಾಸ್ಟಕ್ಕೆ ಏನು ಮಾಡಿ ಜಡ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮೈಸ್ ಅಂತ ಅಂದಾನ. ಸೊ ದಟ್ ಈಸ್ ನಂಬರ್ ಆಫ್ ಕೇಕ್, ಸೊ ದಟ್ ಈಸ್ ಎಕ್ಸ್ ಜಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈನ ಬರ್ಕೊಳ್ರಿ. ಕಾರ್ನರ್ ಪಾಯಿಂಟ್ ಯಾವುದಾಗುತ್ತೆ, ಫಸ್ಟ್ ಒನ್ ಈಸ್ ದಟ್ ಈಸ್ 0 0 ಒರಿಜಿನ್ ಕೋಆರ್ಡಿನೇಟ ದಟ್ ಈಸ್ 0 0. then so second one is that is a C, right, that is a 0 and 20, so that is E is that is a 20 and that is a 10. Last one is that is a B, so that is a 25, that is 0. Therefore the value for Z, x ಇದ್ದಲ್ಲಿ 0, y ಇದ್ದಲ್ಲಿ 0 ತುಂಬಿದ್ರೆ 0 plus that is a 0 is equal to that is a 0. then next z x ಇದ್ದಲ್ಲಿ 0 ತುಂಬಿ y ಇದ್ದಲ್ಲಿ 20 ತುಂಬಿದ್ರೆ that is simply that is a 20. next one z is equal to right, that is x 20 y 10, right, that is 20 plus that is 10 means that is 30. okay, last ka that is z is equal to that is 25 plus 0, it means that is 25. ಇವಾಗ ಮ್ಯಾಕ್ಸಿಮೈಸ್ ಅಂತ ಅದ. ಮ್ಯಾಕ್ಸಿಮಮ್ ದಟ್ ಈಸ್ ನಂಬರ್ ಆಫ್ ಕೇಕ್ಸ್, ಎಷ್ಟು ಕೇಕನ್ನು ನೀವು ರೆಡಿ ಮಾಡ್ತೀರಿ ಅಂತ. ಸೊ ಮ್ಯಾಕ್ಸಿಮಮ್ ಅಂದರೆ ದೊಡ್ಡ ನಂಬರ್ ಯಾವುದಾಗುತ್ತೆ ದಟ್ ಈಸ್ 30. ಸೊ ದಟ್ ಈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ದಟ್ ಈಸ್ 30. ದೇರ್ ಫರ್ ಲಾಸ್ಟ್ ಬರೀರಿ ದ ಮ್ಯಾಕ್ಸಿಮಮ್ right, that is maximum that is value of z is maximum value of that is z is and that is 30 at the point that is E, so that is 20 comma that is 10. it means that the maximum value of that is z ಏನು ಬರ್ತದೆ that is 30 ಅಂದ್ರೆ. ಸೊ ಫಸ್ಟ್ ಟೈಪ್ ಆಫ್ ಕೇಕು ಆಮೇಲೆ ಸೆಕೆಂಡ್ ಟೈಪನ್ನು ಕೇಕ್ ಎರಡೂ ಕಂಬೈನ್ ಮಾಡಿದ್ರೆ ಟೋಟಲಿ ನಂಬರ್ ಆಫ್ ಕೇಕ್ಸ್ ಅಂದ್ರೆ 30 ರೆಡಿ ಮಾಡೋಕ್ಕೆ ಬರ್ತದೆ. ಓಕೆ, ಅದರಾಗ ಫಸ್ಟ್ ಟೈಪ್ ಆಫ್ ಕೇಕ್ ಅಂದರೆ ಎಷ್ಟು ಬರೀತೀರಿ ದಟ್ ಈಸ್ 20. ಫಸ್ಟ್ ಟೈಪ್ ಕೇಕ 20 ರೆಡಿ ಮಾಡ್ತೀರಿ. ಸೆಕೆಂಡ್ ಟೈಪ್ ಕೇಕ್ ಏನಾಗುತ್ತೆ ದಟ್ ಈಸ್ 10. ಟೋಟಲ್ ನಂಬರ್ ಆಫ್ ದಟ್ ಈಸ್ ಕೇಕ್ ಅಂದರೆ ದಟ್ ಈಸ್ 30. ಓಕೆ, ಸೊ ಇನ್ ದಿಸ್ ಪೀರಿಯಡ್ ದ ಪ್ರಾಬ್ಲಮ್ ಡಿಪೆಂಡ್ ಆನ್ ದಟ್ ಈಸ್ ಕೇಕ್. ಸೊ ಕೇಕದ ಮೇಲೆ ಪ್ರಾಬ್ಲಮ್ಸ್ ಅಂದ್ರೆ ತುಂಬ ಇಷ್ಟ ಎಲ್ಲರಿಗೆ, ಹಂಗಾಗಿಬಿಟ್ಟು ಈ ಪ್ರಾಬ್ಲಮ್ಸನ್ನು ಹ್ಯಾಂಡಲ್ ಮಾಡಿದ್ದೀನಿ. ಒಟ್ಟು ಎಷ್ಟು ಗೋಧಿ ಹಿಟ್ಟು ಕೊಟ್ಟನ, ಎಷ್ಟು ಫ್ಯಾಟ್ ಕೊಟ್ಟನ, ಮತ್ತು ಫಸ್ಟ್ ಟೈಪ್ಗೆ ಸೆಕೆಂಡ್ ಟೈಪ್ ಕೇಕ್ ಮಾಡ್ಬೇಕಾದ್ರೆ ಇಷ್ಟು ಗೋಧಿ ಹಿಟ್ಟು ಇಷ್ಟು ಫ್ಯಾಟ್ ಕೊಟ್ಟನ, ಎಷ್ಟು ಕೇಕ್ ರೆಡಿ ಮಾಡ್ತೀರಿ ಅಂದರೆ ನಾನು ಈ ಪೀರಿಯಡ್ದಲ್ಲಿ ಏನು ಮಾಡಿದ್ದೀನಿ 30 ಕೇಕನ್ನು ರೆಡಿ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ಅದ್ರಾಗ 20 ಏನದಾವ ಫಸ್ಟ್ ಟೈಪ್ ಕೇಕ್ ಅದಾವ, 10 ಏನದಾವ ಸೆಕೆಂಡ್ ಟೈಪ್ ಕೇಕ್ ಅದಾವ. ಇವೆಲ್ಲ ಕೇಕನ್ನು ತಿಂತ ನೀವು ಮನೆಯಲ್ಲಿ ಈ ಪ್ರಾಬ್ಲಮ್ಸ್ ಒಂದು ಸಾಲ್ವ್ ಮಾಡಿ. So thank you, 1 9 all.